ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಸೊ ಇದು ಅಪ್ಡೇಟ್ ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಆಸ್ತಿ, ಅದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಈ ಆಸ್ತಿಗೆ ನಾವು ಈ ಸ್ವತ್ತು ಅಪ್ಲೈ ಮಾಡ್ತೀವಿ. 11A ಅಂತ ಇರ್ಬೋದು ಅಥವಾ 11B ಅಂತ ಇರ್ಬೋದು. ಸೊ ಆನ್ಲೈನ್ ಮೂಲಕ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಯೂನಿಟ್ ಆಫ್ ಏರಿಯಾ ಅಂತ ಕೇಳುತ್ತೆ. ಅಂದರೆ ನಮ್ಮ ಪ್ಲಾಟ್ ಅಥವಾ ನಮ್ಮ ಲ್ಯಾಂಡಿಂದು ಡೈಮೆನ್ಷನು ಅಥವಾ ಏರಿಯಾ ಎಷ್ಟಿದೆ ಅಂತ ನಾವು ಎಂಟ್ರಿ ಮಾಡಬೇಕಾಗತ್ತೆ, ರೈಟ್. ಸೊ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವಾಗ ಇದು ನಾವು ಎಲ್ಲಿಂದ ರೆಫರೆನ್ಸ್ ತಗೋಬೇಕು, ಎಲ್ಲಿಂದ ನಮಗೆ ಸಿಗುತ್ತಾ ಅಂತಂದರೆ, ನಮ್ದೇನು ರಿಜಿಸ್ಟ್ರೇಷನ್ ಡೀಡ್ ಇರುತ್ತಲ್ಲ, ಅದರಲ್ಲಿ ಇದು ಮೆಜರ್ಮೆಂಟು ಅಥವಾ ಇದು ಯೂನಿಟ್ ಆಫ್ ಏರಿಯಾ ನಮ್ಮ ಲ್ಯಾಂಡಿಂದು, ನಮ್ಮ ಪ್ಲಾಟಿಂದು ಎಷ್ಟಿದೆ ಅಂತ ನಮಗೆ ಈ ಡೀಡ್ ಮುಖಾಂತರ ನಮಗೆ ಗೊತ್ತಾಗುತ್ತೆ, ರೈಟ್. ಸೊ ಅದು ಸ್ಕ್ವೇರ್ ಫೀಟ್ನಲ್ಲಿರ್ಬೋದು ಅಥವಾ ಸ್ಕ್ವೇರ್ ಮೀಟರ್ನಲ್ಲಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ 30-40 ಅಂತ ಸ್ಕ್ವೇರ್ ಫೀಟ್ನಲ್ಲಿ ಹಾಕ್ತೀವಿ, ಅಥವಾ ಸ್ಕ್ವೇರ್ ಮೀಟರ್ನಲ್ಲಿ ಹಾಕಬೇಕು ಅಂತಂದರೆ 9 ಮೀಟರ್ ಇಂಟು 12 ಮೀಟರ್ ಅಂತ ಈ ರೀತಿ ಹಾಕ್ತೀವಿ. ಸೊ ಇದು ಸ್ಕ್ವೇರ್ ಫೀಟು ಸ್ಕ್ವೇರ್ ಮೀಟರ್ನಲ್ಲಿ ಲೆಕ್ಕ ಆಯಿತು. ಯೂನಿಟ್ ಆಫ್ ಏರಿಯಾ ನಮ್ಮ ಲ್ಯಾಂಡ್, ನಮ್ಮ ಪ್ರಾಪರ್ಟಿ ಎಷ್ಟಿದೆ ಅಂತ, ರೈಟ್. ಸೊ ಇವಾಗ ಕೆಲವೊಂದು ರಿಜಿಸ್ಟ್ರೇಷನ್ ಡೀಡ್ನಲ್ಲಿ ನಮ್ದು ಲ್ಯಾಂಡ್ ಡೀಟೇಲ್ ಅಥವಾ ಪ್ಲಾಟ್ ಏನು ಏರಿಯಾ ಇದೆ ಅಥವಾ ಮೆಜರ್ಮೆಂಟ್ ಏನಿದೆಯಲ್ಲ, ಅದು ಗುಂಟಾ ಲೆಕ್ಕನಲ್ಲಿ ಕೂಡ ಬರ್ದಿದ್ದಿರುತ್ತೆ, ಅಥವಾ ನೀವು ಅನ್ಬೋದು ಸೆಂಟ್ಸ್ ಅಂತ ಒಂದು ಲೆಕ್ಕ ಇರುತ್ತೆ. ಸೊ ಆ ಲೆಕ್ಕನಲ್ಲಿ ಕೂಡ ನಮ್ದು ಡೀಡ್ನಲ್ಲಿ ಮೆನ್ಷನ್ ಇರುತ್ತೆ. ಸೊ ಬಟ್ ಗುಂಟಾ ಲೆಕ್ಕ ಅಥವಾ ಸೆಂಟ್ ಲೆಕ್ಕನಲ್ಲಿ ಡೀಡ್ನಲ್ಲಿ ಬರ್ದಿದೆ ಅಂತಂದ್ರೆ, ಇಲ್ಲಿ ಈ ಸ್ವತ್ತು ಏನು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿಯಾದ ಒಂದು ಆಪ್ಷನ್ ಇದ್ದಿಲ್ಲ ಇಲ್ಲಿವರೆಗೂ. ಸ್ಕ್ವೇರ್ ಫೀಟ್ನಲ್ಲೇ ಹಾಕಬೇಕು, ಸ್ಕ್ವೇರ್ ಮೀಟರ್ನಲ್ಲೇ ಹಾಕಬೇಕು, ಬೇರೆ ಯೂನಿಟ್ ಆಫ್ ಏರಿಯಾ ಇಲ್ಲಿ ಆಪ್ಷನ್ ಅನ್ನು ಕೊಟ್ಟಿದ್ದಿಲ್ಲ. ಬಟ್ ಇವಾಗ ಈ ಸ್ವತ್ತು 2.2 ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಒಂದು ಅಪ್ಡೇಟ್ ಅನ್ನ ಮಾಡಿದ್ದಾರೆ, ಒಂದು ಈ ರೀತಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಸೊ ಏನು ಅಂತಂದ್ರೆ, ಇಲ್ಲಿ ನಮ್ದು ಸ್ಕ್ವೇರ್ ಫೀಟು ಮತ್ತೆ ಸ್ಕ್ವೇರ್ ಮೀಟರು ಮತ್ತೆ ಇಲ್ಲಿ 2 ಆಪ್ಷನ್ ಅನ್ನ ಆಡ್ ಮಾಡಿದ್ದಾರೆ, ಗುಂಟಾ ಅಂಡ್ ಸೆಂಟ್ ಅಂತ. ಸೊ ನಿಮ್ದು ರಿಜಿಸ್ಟ್ರೇಷನ್ ಡೀಡ್ನಲ್ಲಿ ಯಾವ ರೀತಿ ಲೆಕ್ಕ ಇದೆ, ಯೂನಿಟ್ ಆಫ್ ಏರಿಯಾ ಇದೆಯಲ್ಲ, ಆ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕ್ವೇರ್ ಫೀಟ್ ಇದ್ರೆ ಸ್ಕ್ವೇರ್ ಫೀಟು, ಸ್ಕ್ವೇರ್ ಮೀಟರ್ ಇದ್ರೆ ಸ್ಕ್ವೇರ್ ಮೀಟರ್, ಗುಂಟಾ ಇದ್ರೆ ಗುಂಟಾ, ಸೆಂಟ್ ಇದ್ರೆ ಸೆಂಟ್. ಸೊ ಈ ರೀತಿ 4 ಆಪ್ಷನ್ ಇವಾಗ ಅವೈಲೇಬಲ್ ಇದೆ. ಸೊ ಇದು ಮಾಡಿಫಿಕೇಶನ್, ಇದು ಅಪ್ಡೇಟ್ ಇವಾಗ ಮಾಡಿದ್ದಾರೆ ಈ ಸುತ್ತು 2.0 ವೆಬ್ಸೈಟ್ನಲ್ಲಿ ಅಂತ ಅನ್ಬೋದು. ಸೊ ಜಸ್ಟ್ ಫಾರ್ ಇವನ್ ಇನ್ಫಾರ್ಮೇಶನ್, ಒಂದು ಗುಂಟಾ ಅಂತಂದ್ರೆ 1889 ಸ್ಕ್ವೇರ್ ಫೀಟ್ ಅಂತ ಆಗುತ್ತೆ ಲೆಕ್ಕ. ಅಂಡ್ 1 ಸೆಂಟ್ ಅಂತಂದ್ರೆ 435.6 ಸ್ಕ್ವೇರ್ ಫೀಟ್ ಇದು ಏರಿಯಾ ಈ ರೀತಿ ಆಗುತ್ತೆ. ಸೊ ಎಲ್ಲರಿಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದು ಮಾಡಿಫಿಕೇಶನ್, ಇದು ಅಪ್ಡೇಟ್ ಇವಾಗ ಈ ಸ್ವತ್ತು 2.2 ವೆಬ್ಸೈಟ್ನಲ್ಲಿ ಮಾಡಿದ್ದಾರೆ, ಓಕೆ. ಸೊ ಇದು ಈ ಸ್ವತ್ತು ಏನು ವೆಬ್ಸೈಟ್ ಇದೆಯಲ್ಲ, ಅಥವಾ ಈ ಸ್ವತ್ತು ನಾವೇನು 11A 11B ಹಾಕ್ತೀವಿ, ನಿಮಗೆ ಇದು ರಿಲೇಟೆಡ್ ಆನ್ಲೈನ್ ಪೇಯ್ಡ್ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಕಳಿಸ್ಬೋದು. ಸೊ ಆನ್ಲೈನ್ ಮೂಲಕ ನಾನು ಇದು ಸರ್ವಿಸನ್ನು ಪ್ರೊವೈಡ್ ಮಾಡ್ಬೋದು. ಅಂಡ್ ವಾಟ್ಸಪ್ ಚಾನೆಲ್ ಕೂಡ ಮಾಡಿದ್ದೀನಿ. ಈ ಚಾನೆಲ್ ಲಿಂಕು ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಾನು ರೆಗ್ಯುಲರ್ಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.